ಫೀಸ್ ಕೊಟ್ಟಿದ್ದೇನೆ ನಾವು ಒಬ್ಬರ್ಲಿಂದ ಚಾಲೂ ಮಾಡಿದ್ವಿ 100 ಡೇಸ್, ಈಗ 4 ಮಂದಿ ಆಗಿದ್ವಿ. ನಮಸ್ಕಾರ ಎಲ್ಲರಿಗೂ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಡೇ 7. ನಿನ್ನೆ ಬ್ಯಾಕ್ ವರ್ಕೌಟ್ ಮಾಡಿದ್ವಿ. ಇವತ್ತೇನು ವರ್ಕೌಟ್ ಮಾಡ್ತೇವೆ ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ ಚೆಸ್ಟ್ ಮಾಡೋಣ ಇವತ್ತು. ಆಮೇಲೆ ಸಪೋರ್ಟ್ ಮಾಡ್ತಾ ಇರ್ರಿ ಹಿಂಗ. ಇವತ್ತು ನಮ್ಮ ಸ್ವಿಚ್ ಆಫ್ ಆಗಿದ್ ಪಾರ್ಟ್ನರ್ ಸ್ವಿಚ್ ಆನ್ ಆಗ್ಯಾನ ನೋಡ್ರಿ. ಲೆಗ್ಸ್ ಒಳಗೆ ಸ್ವಿಚ್ ಆಫ್ ಆಗಿದ್ದ 2 ದಿನ, ಇವತ್ತು ಮತ್ತೆ ಬಂದಾನ. ಆಮೇಲೆ ನಮ್ಮ ರಾಹುಲ್ ಜಾಧವ್ ಅದ ನೋಡ್ರಿ. ಥಂಡಿ ಫುಲ್ ಹೆವಿ ಐತಿ, ಅದಕ್ಕೆ ಕಿವಿಗೆಲ್ಲ ಕಟ್ಕೊಂಡ್ ಬಂದಾನ. ನನಗೇನ ಥಂಡಿ ಅನ್ನಿಸೋದು, ಇವ್ರಿಬ್ರಿಗೂ ವಿಪರೀತ ಥಂಡಿ ಅನ್ಸಾಕೊಂತಂದ ಇವತ್ತು. ಇವತ್ತು ಡೇಟ್ ಏನ 8 ಅಲ್ಲ, 9 ತಾರೀಕು. ಇವತ್ತು 9 ತಾರೀಕು ಫುಲ್ ಹೆವಿ ಥಂಡಿ ಐತಂತ ನೋಡ್ರಿ. ಅವತ್ತ ಹೆಂಗ್ ಕಟ್ಕೊಂಡ್ ಬಂದ ನೋಡ್ರಿ. ಹುಡುಗಿಯಾರ ಹೆಲ್ಮೆಟ್ ಹಾಕಿ ಬಂದ್ಬಿಟ್ಟಂತ, ಹುಡುಗಿಯ ಹೆಲ್ಮೆಟ್ ಹಾಕಿ ಬಂದ್ಬಿಟ್ಟಂತ ಅಲ್ಲಿಗೆ. ಬರ್ರಿ ಜಿಮ್ದಾಗ ಸಿಗೋಣ. It's more than just music to human Spotify. At the Desi Crack podcast, we have more than 200 terrifying stories of real crimes from the Indian subcontinent waiting to be heard by you. These are stories that took the country away, and now we will make it right. So let's start yapping, go search for the Desi Crack podcast on Spotify and begin listening. Cause I don't give a fuck what you say. Yeah, I'ma do shit my way. ಏನೋಡಿಲ್ಲ ಎಷ್ಟು ಹೊಡಿನ ಏನೋಡಿ ಅಂತೀವಿ. ಚೆಸ್ಟ್ ಹೊಡಿತಿ, ಏನು ಮಿಕ್ಸ್ ಹೊಡಿತಿ, ಚಾಲು ಮಾಡ್ಬಿಡ್ತೀವಿ ವರ್ಕೌಟ್. ಒಂದಿನ ಆಗೈತೆ ಒಂದು ಚಾಲು ಮಾಡ್ಬಿಡ್ತೀವಿ. ಒಂದಿನ ಪೇನ್ ಆಗಿದೆ, ಒಂದು ದಿನ ಮಾಡ್ತೀವಿ. ಅಲ್ಲಿ ಕ್ಯಾಪ್ ಜಾಸ್ತಿ ದಿವಸ ಆಗಿದ್ದಿಲ್ಲ. ಹೋಗ್ತಿದ್ದೆ ಎಲ್ಲ ಹೋಗ್ತಿದ್ದೆ. ಹರ್ಷ ಹೋಗ್ಬೇಕು ಮತ್ತೆ ಹೇಳಿಲ್ಲ ನಮ್ಗೆ. ಅವ ಅಣ್ಣ ಸೈಲೆಂಟ್ದಾಗ ಬಾಡಿ ಮಾಡಾಕತ್ತಿದ್ದ. ಇದೇನು ಆಗೇ ಇಲ್ಲ ಅಲ್ಲಿಂದ. ಏನ್ ಮಾಡ್ತೀವಿ? ಒಂದೇ ದಿನ ಅಂತ, ಒಂದೇ ದಿನ ಎಷ್ಟು ದಿನ ಅಂತ ನಾವು ಹೋಗಂತ ಎಲ್ಲಿ ಜಿಮ್ಮಿನಲ್ಲಿ. ಈಗ ರೀಸೆಂಟ್ ರೀಸೆಂಟ್ಲಿ 1 ತಿಂಗಳ ಹೋಗಾಕಂತ ಪಗಾರ ಇದು ಫೀಸ್ ಕೊಟ್ಟಿದ್ದೇನೆ. ಹಂಗೆ ಭಾರಿ ಮಾಡ್ಬೇಕು ನೋಡಿ. ಒಂದು ಜಿಮ್ ಹೋದ ಟ್ರಯಲ್ ಅಂತ ಹೇಳೋದು 10 ದಿನ ಮಾಡೋದು. ಇನ್ನೊಂದು ಜಿಮ್ ಹುಬ್ಳ್ಯಾಗಿನ ಜಿಮ್ ಕಮ್ಮಿ ಅದ, ಅದ್ರಲ್ಲಿ ಪ್ಲ್ಯಾನ್ ಬರ. ಎಷ್ಟು ನಿಮ್ಗೆ ಹೋಗ್ಬೋದು ಕೇಳ್ತಾವಲ್ಲ ಅವ ಫೀಸ್ ಜರಿ ಅಂತೇಳಿ. ದೇತಾ ಸರ್ ಗೊತ್ತಾ ಕ್ಯಾರಿ ರಾಹುಲ್ ಮಂತ್ ಎಂಡ್ ಸ್ಯಾಲ್ರಿ ನೀವು ಗೋಲ್ಸದೆ ಕೊಯ್ ಆಗ್ಬೇಕು. ಜಿಮ್ ಕಾಣಲ್ಲ ನೋಡ್ರಿ, ಬರೀ ಜಿಮ್ದಾಗ ಫೀಸ್ ಕೊಡ್ಲಾರ್ದು ಜಿಮ್ ಮಾಡಿ ಬರ್ತಾನೆ. 10 ದಿನ ಜಿಮ್ ಮಾಡೋದು, ಇನ್ನೊಂದು ಜಿಮ್ಗೆ ಹೋಗೋದು. ಸರ್ ಟ್ರಯಲ್ ನೋಡ್ತೀವಿ ಅಂತೇಳಿ. ಇಲ್ಲ ಇನ್ನೂ ಕೊಟ್ಟಿಲ್ಲ, 3 ದಿನ ಆಗ್ತದೆ. ಕೇಳಂಗ್ರಿ ಟ್ರೈನರ್ ಏನಾಯ್ತು ಫೀಸ್ ಅಂತ ನಾಳೆ ಹೊಡ್ತಿಲ್ಲ. ವಿಡಿಯೋ ಕ್ವಾಲಿಟಿ ಚಲೋ ವಿಡಿಯೋ ಮುಷ್ಕಿಲ್ ಮಾಡೋದು, ಸೀರಿಯಸ್ ಮಾಡೋದು ಮುಷ್ಕಿಲ್ ಮಾಡೋದು. ಅದು ನೀವು ಬಂದಾಗ ಮತ್ತೆ ಮಾಡ್ತಿದ್ದೀರ ಒಳಗೆ ಚೆಸ್ಟ್ ಹೊಡಿದ್ರು. ಅದು ಶೇರ್ನೇ ಪಟಾಪಟ ಹೊಡೋಣ ಟೈಮ್ ಆಗಿತ್ತು. ನಡಿ ಎಂಟಾತು. ಎಷ್ಟು ಕೋಲ್ಡಪ್ಪ ಇದು.
ಮಾಡಿದ್ರೆ ಕಟ್ಸೊಳಗೆ ಇರ್ತೀನಿ ಒಳ್ಳೆ ಆಗಿಲ್ಲ ಅವರಪ್ಪ ನಾನು ಹುಡುಗಿಯರ್ ಇರ್ಬೇಡ ಅಲ್ಲೇ ಮಗ ನೋಡ್ತಿಲ್ಲ ಜಿಮ್ಮಿನ ಬ್ಯಾಂಡ್ ನೋಡಿ ಬಾ ನಿಂದಲ್ಲ ನಾನು ಹುಡುಗಿಯರಲ್ಲ ಇದನ್ನೇ ನೋಡಿ ಸರ್ ಮತ್ತೊಂದು ಪ್ಲೇಜರ್ ಸಿಕ್ ಪಟಾಪಟ ಟೈಮ್ ಇಲ್ಲ ಅವ್ರೆ ಅದು ಗೊತ್ತಿಲ್ಲ ನಾವೊಬ್ಬನ ಚಾಲು ಮಾಡಿದ್ದೆ 100 days ಚಾಲೆಂಜ್ ಇದ್ದೆ ಇವತ್ತು ನೋಡ್ರಿ 4 ಮಂದಿ ಇಲ್ಲಿ ಕ್ಯಾಮ್ರಾ ಇಂದಪ್ಪ ಅದಾರ 4 ಮಂದಿ ಇನ್ನೂ ಬರೋಲ್ಲ ಜಸ್ಟ್ ಬೆಂಚ್ ಪ್ರೆಸ್ 3 ಸೆಟ್ ಅಪ್ಪರ್ ಸೆಟ್ ಇಲ್ಲ ಅಪ್ಪರ್ ಸೆಟ್ 3 ನೋಡ್ತೀವಿ ಅಪ್ಪರ್ ಚೆಸ್ಟ್ ಈಗ ಡಬ್ಬಲ್ದಾಗ ಹೊಡ್ಯಾತೀವಿ ಶಾಣ ನಿಮಗೆ ಈಗ 100 days ಚಾಲೆಂಜ್ ಮಾಡ್ತೀರಾ 100 days ಚಾಲೆಂಜ್ ಅದೇ ಈಗ ಮಾಡೋದು ಮಾಡ್ರಿ 100 days ಒಳಗೆ ಏನಿಲ್ಲ ಅಂದ್ರೂ ಒಂದು 20 ಕಮ್ಮಿ ಆಗುತ್ತೆ ಡೆಡಿಕೇಶನ್ ಆಗ್ತೈತಿ ಮಾಡಿದ್ರೆ ಎಲ್ಲರಿಗೂ ಆಗ್ತೈತಿ ಒಟ್ಟು ಡೆಡಿಕೇಶನ್ ಇರ್ಬೇಕಷ್ಟೇ ಈಗ ನೋಡ್ರಿ ಹೊಡಿತೆ ವಿಡಿಯೋ ಸಂಬಂಧ ಯಾವಾಗ ಈಗೋ ಲಿಫ್ಟಿಂಗ್ ಮಾಡಕ್ ಹೋಗ್ಬೇಡ್ರಿ ಇಂಜುರಿ ಆಗ್ತಾವೆ ನಿಮ್ಗೆ ಆದಷ್ಟು ಹೊಡೀರಿ ಯಾರು ಏನು ಶೋ ಮಾಡಿ ಉಪಯೋಗಿಲ್ಲ ಎಲ್ಲ ಫುಲ್ ಬಿಸಿ ಅದೇವಿ ಇವತ್ತು ಚೆಸ್ಟ್ ವರ್ಕೌಟ್ ಟೈಮ್ ಆಗ್ತೈತಿ 8:30 ಆಗೈತಿ 9:30 ನಾವು ಆಫೀಸ್ದಾಗ ಇರ್ಬೇಕು ಅದಕ್ಕೆ ಪಟ 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 ಹೊಡ್ಯಾಗ ಹೋಗ್ತೀವಿ ನೀವು ನೋಡ್ರಿ ರಾಹುಲ್ ಎಲ್ಲ ಫುಲ್ ಇಲ್ಲಿ ನೋಡ್ರಿ ಫುಲ್ ಹೆವಿ ಹೊಡ್ಯಾಗ ನೀ ವೇಟ್ ಹೊಡಿಬೇಕಪ್ಪ ಎಲ್ಲಿ ವೇಟ್ ಹೊಡೆ ಅಂತೀವ ನೀನು ವೇಟ್ ಹೊಡೆದ್ರೆ ಅಷ್ಟೇ ಬಾಡಿ ಆಗೋದು ನಿಂದು ನೀನು 5 ಕಿಲೋ ಹಾಕಿದ್ದೇನೆ ಅಲ್ಲೇ ಕಟಿಂಗ್ಸ್ ಆಗ್ಬಿಡ್ತಾವ ಮತ್ತೆ 5 ಕಿಲೋ ನಾಯಿ ಹೊಡೆ ಫಸ್ಟ್ 10 ಕಿಲೋ ಆಮೇಲೆ 15 ಆಮೇಲೆ 20 ಜಾಸ್ತಿ ಹಂಗಂದ್ರೆ ಎಷ್ಟು ಬಾಡಿ ಆಗ್ತೈತಿ ನೀವು ವೇಟ್ ಹೊಡೆಯಂಗಿಲ್ಲ ಬರ್ತಾ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಹೇಳಿದ್ರೆ ಏ ಬ್ಯಾಡ ಉಪ್ಪ ಆಗಂಗಿಲ್ಲಪ್ಪ ಅಂದ್ರೆ ಏನ್ ಮಾಡ್ತೀವಿ ಆಗಂಗಿಲ್ಲಲ್ಲ ಆಕೈತಿ ಮತ್ತೆ ಈಗ ಏನ್ ಮಾಡಿದಿ ಈಗ ಮತ್ತೆ ಹೊಡಿ ಪಟ ಪಟ ನಾಳೆ ನೀನು ಮತ್ತೆ ಪಟ್ನದ ಇದು ಪಟ ಹೊಡಿದಿಲ್ಲ ನಾ ಒಬ್ಬನ ಹೊಡ್ಕೊಂತೇನೆ ಪಟ ಇಲ್ಲ 8:00 ಏನು ವರ್ಕೌಟ್ ಆಗುದು ಮತ್ತೇನ 7:30 ಬಂದೆ 1 ತಾಸು ಆಯ್ತು ಇನ್ನೂ 5 ವರ್ಕೌಟ್ ಆಗಿಲ್ಲ ಟೈಮ್ ಪಾಸ್ ಭಾಳ ಆಗೈತಿ ಮಾಡಾಕಂತೀರಿ ನೀವು ಟೈಮ್ ಪಾಸ್ ಭಾಳ ಬಾಡಿ ರೆಸ್ಟ್ ಕೊಡ ನಮ್ಮ ಬಾಡಿಗೆ ನಾವು ಮೊದಲು ಹೆಂಗ್ ಹೊಡಿತಿದ್ವಿ ಅಣ್ಣ 25 ನಿಮಿಷ ಅದು ಮತ್ತೆ ಹೆವಿ ವರ್ಕೌಟ್ ಇಬ್ರೆ ವೇಟ್ ಜಾಸ್ತಿ ತಗೊಂಡು ಮೋಟಿವೇಟ್ ಅದ ಅದ 1 ನಿಮಿಷ 10 ಕಿಲೋ ತಗೊಂಡ ಮತ್ತೆ ಈಗ ಲಿಫ್ಟಿಂಗ್ ಮಾಡಬೇಡ ನಾವು ಹೇಳ್ತೇವೆ ಒಂದೇ ಆದಷ್ಟು ಹೊಡಿ ಮತ್ತೆ ಹೋಗಿ ಅಲ್ಲೇ ಚೆಕ್ ಅಂತಂದ್ರೆ ಏನು ಮಾಡ್ತೀವಿ
ಆಗಿಲ್ಲೇನ ಅವಾಗ ಎರಡಂದಿ ಅಲ್ಲಿ ನೀನು ಒಂದ್ ಈಸ್ಟ್ ತೆಗಿತಿದ್ರೆ ಸಿನಿಮಾಟಿಕ್ ಈಗ ನಮ್ ರಾಹುಲ್ ಈಗ 90 ಹೊಡಿದ್ ಬಂದಂಗ್ ಹಂಗಲ್ಲ ಯಾವ ನಶೆ ಒಳಗೆ ಇರ್ತಾನ 2 ದಿನ ಅದನ್ನ ಕರೆಕ್ಟ್ ಆಗೋದು ಬರ್ಕೊಟ್ಟು ಇದು ಯಾವಾಗ ನೋಡಿದ್ರು ಒಂದ್ ಫೀಲ್ ಹೋಗ ಒಂದ್ ನಶೆ ಕುಂಗ್ ಹೋಗಿರ್ತಾನ 2 ದಿನ ಆದ್ಮೇಲೆ ಇವಾಗ ಬಂದ್ಮೇಲೆ ವರ್ಕೌಟ್ ಕರೆಕ್ಟ್ ಆಗೋದು ಇಲ್ಲ ಅವ ಸ್ವಲ್ಪ ಅವಾಗ ವಿಡಿಯೋ ನೋಡಿ ಇಲ್ಲ ಮಾಡಂಗಿಲ್ಲ ಪಟ ಪಟ ಇಲ್ಲ ಅಣ್ಣ ವಿಡಿಯೋ ನೋಡಿ ಮೋಟಿವೇಟ್ ಆಗ್ಯಾರ ಡಿಮೋಟಿವೇಟ್ ಮಾಡಾವಂತವ್ರು ಮಾಡ್ತಾನ ಮಸ್ಕಿರಿ ಮಾಡೋಣ ಅಷ್ಟೇ ನಮ್ಗೆ ಹಂಗ ಜಪ್ಕೊಂಡ್ ಮತ್ತೇನ್ ಹೇಳಿಲ್ಲ ಅವ್ರೆ ನಿಮ್ ಫ್ಯಾನ್ಸಿಗೆ ಏನಂತಿ ನನ್ನ ಪ್ಯಾನ್ಸ್ಲಿ ನೀವು ಬೆಳಗ್ಗೆ ಎದ್ದ ತಣ್ಣೆ ಐತಿ ಜಲ್ದಿ ಎದ್ದ ಜಿಮ್ಮಿಗ್ ಬರ್ರಿ ನಿಮ್ ಹೆಲ್ತ್ ಫಿಟ್ನೆಸ್ ಇಟ್ಕೋರಿ ಎಲ್ಲಾರು ಈಗ ನಾವು 4 ಮಂದಿ ಬರೋರ್ತೇವಿ ಮತ್ತೆ ಜಾಯ್ನ್ ಆಗಿ ಬರೋರು ನಿಮಗೆ ಬರ್ಬೇಡ್ರಿ ರಾತ್ರಿ ಎಣ್ಣೆ ಹೊಡಿರಿ ಮುಕ್ಕೋರಿ ಇವನ್ ಅಂತಾರಿದ್ರೆ ಬಾರಿ ಕೊಡ್ರಿ ಎಣ್ಣೆ ಹೊಟ್ಟಿದ ಮಕ್ಕೊಂಡ್ರು ಬರ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಎಲ್ಲಾರು ಮೋಟಿವೇಟ್ ಆಗರಿ ಜಿಮ್ ಮಾಡ್ರಿ ಜಿಮ್ ಅಂತಲ್ಲ ಜಿಮ್ಮ ಮಾಡ್ಬೇಕಂತಿಲ್ಲ ಅಣ್ಣ ರನ್ನಿಂಗ್ ಮಾಡ್ಬೋದು ಜಾಗಿಂಗ್ ರನ್ನಿಂಗ್ ಸೈಕ್ಲಿಂಗ್ ವೆದರ್ ಬೆಳಗ್ಗೆ ಚಲೋ ಐತಿ ಒಟ್ಟು ಫಿಟ್ನೆಸ್ ಇರ್ಬೇಕ ಅಂತ ಹೇಳಿ ಈಗ ನಾವು ಒಬ್ಬರ್ಲಿಂದ ಚಾಲೂ ಮಾಡಿದ್ವಿ 100 ಡೇಸ್ ಈಗ 4 ಮಂದಿ ಆಗಿದ್ವಿ ಮತ್ ನಾಳೆ 2 ಮಂದಿ ಬರ್ತಾರೆ ಮತ್ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ ಬಾಯ್ 100 ಡೇಸ್ 100 ಪೀಪಲ್ 100 days 100 people ಸರ್ವರ್ ಮೋಟಿವೇಶನ್ ನೋಡಿಲ್ಲ ಅದು ಏನಾಗಿ ಅಲ್ಲಿ ಭಾಳ ಹುಳ ಬಂದಿತ್ತು ಏನ್ ಕುಡಿಬೇಕಣ್ಣ ಬಿಸಿನೀರ ಮತ್ತೆ ಲೆಮನ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಕುಡಿದ್ ಬರ್ರಿ ಅದ್ ನಿಮಗಣ ಅದು ವೇಟ್ ಲಾಸ್ ಮಾಡತ್ತೆ ಅದೇ ನಮ್ಗೆ ಹೇಳ್ಯಾರ ಆದ್ರೆ ನೀನು ಮಾಡ್ಬೋದು ಏನು ಪ್ರಾಬ್ಲಮ್ ನಾವ ಬಾಳೆ ತಿನ್ಬೇಕು ಏನ್ ಮಾಡತ್ತೆ ಅವನು ಏನ್ ಮಾಡ ಇವ ಬಂದ್ರೆ ದೊಡ್ಡದೆ ಬಂದ್ರೆ ದೊಡ್ಡದ ನೀರು ಕುಡದಲ್ಲ ಬರೀ ಬಂದ್ರೆ ದೊಡ್ಡದು ನೀವು ನಾಳೆ 6:30 ಈಗ ನಾಳೆ 6:30 ನಾ ಇಲ್ಲಿ ಇರ್ತೇನೆ ಯಾಕಂದ್ರೆ ನಾ ಜಲ್ದಿ ಬರ್ಬೇಕಂತ ನಿಮ್ ಕಾಳಿ ನನ್ನ ಕಾಡೆ ಮಾಡಸ್ತಾರ ನಾಳೆ ನನ್ ಕಾಡೆ ಚಾಲು ಇವ್ರ ಅಣ್ಣದ 115 ಕಿಲೋ ಐತಿ ವೇಟ್ ನಾವ ಒಂದ್ 2 ವರ್ಷ ಏನೋ ಜಿಮ್ ಮಾಡೋ ಹೊಂಟಿದ್ ಹಳೆ 2 ವರ್ಷ ಹಿಂದೆ ಜಿಮ್ ಮಾಡುವಾಗ 10 ಕಿಲೋ ಇಳಿಸಿದ್ವಿ ಕರೆಕ್ಟ್ 100 ಕಿಲೋ ಬಂದಿದ್ರೆ ಕಟ್ಸ್ ಗಿಟ್ಸ್ ಭಾರಿ ಬಂದಿದ್ವು ಮತ್ ಈಗ ಬಿಟ್ಟು ಫುಲ್ ಪಾರ್ಟಿ ಗಿರ್ಟಿ ಅಂತ ಹೊಟ್ಟಿಗೆ ಬಂದೈತಿ ಮತ್ ಮಾಡ್ತಾರೆ ಫುಲ್ ಡೆಡಿಕೇಟೆಡ್ ಆಗಿ ಮಾಡ್ತಾರೆ ನೋಡ್ರಿ ಅಣ್ಣ ಫಿಸಿಕ್ಸ್ ಇವತ್ ಹಿಂಗೈತಿ 100 ದಿನ ಬಿಟ್ಟು ತೋರಿಸ್ತೀವಿ ಅವಾಗ ನೋಡ್ರಿ ಭಾರಿ ಎಂತ ನೋಡ್ರಿ ಇವನು ಚೇಂಜ್ ಆಗ್ತಾನ ಮೊದ್ಲು ಹೆಂಗಿತ್ತು ಮೊದ್ಲು ಹ್ಯಾಪ್ ಸಿಗ ಬಾರೋ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ ಬಾಯ್